ಸಂಸ್ಕೃತಿಯ ಬಗೆಗೆ, ಮಹಾನ್ ವ್ಯಕ್ತಿಗಳ ಬಗೆಗೆ, ಯಾವ ರೀತಿ ಸಮಾಜದಲ್ಲಿ ನಡೆದುಕೊಳ್ಳಬೇಕು ಅನ್ನೋದರ ಬಗೆಗೆ ಅವರಿಗೆ ಸುದೀರ್ಘವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರು ಮಾರ್ಗದರ್ಶನ ನೀಡ್ತಾ ಇದ್ರು. ಯಾವಾಗ ಪ್ರತಿ ವಾರ ಒಂದು ಪಿರಿಯಡ್, ಎಂಇ ಪಿರಿಯಡ್. ಆ ಎಂಇ ಪಿರಿಯಡ್ ಈಗ ಮಾಯ ಆಗಿ ಹೋಗಿದೆ. ಅದು ಎಂಇ ಪಿರಿಯಡೇ ಇಲ್ಲ. ಈಗ ಏನಿದ್ರು ಬರೀ ಇಂಗ್ಲಿಷ್ ಬಂತು ಅಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ಶಾಣ್ಯರಾಗ್ಯಾರ ಅನ್ನುವಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಅದರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಬದುಕು, ನಮಗೆ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ತು, ನಮ್ಮ ಮುಂದಿನ ಹಾದಿ ಏನು, ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದರ ಬಗೆಗೆ ನಮ್ಮಲ್ಲಿ ಪಾಠ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಶಾಲೆಗಳಲ್ಲಂತೂ ಕೇವಲ ಶಿಸ್ತನ್ನ ಒಂದು ಬಿಟ್ರೆ ಇನ್ಯಾವುದೇ ಎಂಇ ಪಿರಿಯಡ್, ಮಾರಲ್ ಎಜುಕೇಶನ್ ಆ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಅದು ಏನಾದ್ರೂ ಸ್ವಲ್ಪ ಉಳಿದಿದ್ದು ಎಂಇ ಪಿರಿಯಡಿನ ಬಗೆಗೆ, ಸಾಂಸ್ಕೃತಿಕ ಬಗೆಗೆ, ಜೀವನದ ಬಗೆಗೆ ಪಾಠ ಪ್ರವಚನ ಮಾಡುವಂತ ಪ್ರವೃತ್ತಿ ಉಳಿದಿದ್ದೇ ಆದ್ರೆ ಇಂಥ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಶಾಲೆಗಳಲ್ಲಿನೇ ನಾವು ಕಾಣ್ತಾ ಇದ್ದೇವೆ ಹೊರತಾಗಿ ದೊಡ್ಡ ಶಾಲೆಗಳಲ್ಲಿ ನಾವು ಕಾಣ್ತಾ ಇಲ್ಲ. ಈ ಶಾಲೆ, ಈ ಆಡಳಿತ ಮಂಡಳಿ, ಈ ಶಾಲೆ ಸಕ್ಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಆಡಳಿತ ಮಂಡಳಿ ಯಾವ ತರನಾಗಿದೆ ಅಂದ್ರೆ ಇವರು ಉದ್ಯೋಗದ ಸಲುವಾಗಿ ಅಥವಾ ಹಣ ಗಳಿಸುವುದರ ಸಲುವಾಗಿ ಮಾಡಿದಂತ, ಹಣ ಇದ್ದವರು ಮಾಡಿದಂತ ಶಾಲೆ ಇದಲ್ಲ. ಸ್ವತಃ ಶಿಕ್ಷಕರೇ ರಚಿಸಿಕೊಂಡಂತ ಶಾಲೆ ಇದು. ಈ ಶಾಲೆ ಆಡಳಿತ ಮಂಡಳಿಗೆ ಸುಮಾರು 10 ವರ್ಷಗಳಿಂದ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನ ನೀಡ್ತಾ ಬಂದಿದ್ದೇನೆ. ಆದ್ರೆ ಅವ್ರು ಒಂದೂ ಪಾಲಿಸಿಲ್ಲ. ಆದ್ರೂ ಕೂಡ ಅವರು ಸಕ್ಸಸ್ ಹೆಂಗಿದೆ ಅಂದ್ರೆ, ಇಂಥ ಸಿಟಿ ಮಧ್ಯದಲ್ಲಿ ಕೇವಲ 1ರಿಂದ 5ನೇ ತರಗತಿವರೆಗೆ ಇದ್ದಂತ ಶಾಲೆಯಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಅವರ ಸಕ್ಸಸ್ಸು, ಆ ಶಿಕ್ಷಕರ ಸಕ್ಸಸ್ಸು ಎದ್ದು ಕಾಣ್ತಾ ಇದೆ. ಈಗ ನಾನು ಬರೇ ಆಡಳಿತ ಮಂಡಳಿಗೆ ಅಷ್ಟೇ ಸೂಚನೆ ಕೊಡ್ತಾ ಇದ್ದೆ ಕೆಲವೊಂದು ವಿಷಯಗಳ ಬಗೆಗೆ.